Good morning dear students, welcome back. So in my previous video I was talking about melting point, effect of pressure on the melting point, why it is difficult to cook food or boil water at higher altitudes, ಬೆಟ್ಟಗಳ ಮೇಲೆ ನೀರನ್ನು ಕಾಯಿಸೋದು ಯಾಕೆ ಕಷ್ಟ, ಆಮೇಲೆ ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಮಾಡೋದು ಯಾಕೆ ಸುಲಭ, ಇದನ್ನೆಲ್ಲ ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಹೀಟ್, ಸ್ಪೆಸಿಫಿಕ್ ಹೀಟ್ ಥರದ್ದೇ ಇನ್ನೊಂದು ಹೀಟನ್ನು ಹೇಳಿದೆ. ಯಾವುದು ಹೇಳಿ ಅದು ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟನ್ನು ಗುಪ್ತೋಷ್ಣ ಅಂತ ಕರೀತಾರೆ. ಯಾಕೆ ಅದನ್ನು ಗುಪ್ತೋಷ್ಣ ಅಂತ ಕರೀತಾರೆ, ಯಾಕೆ ಬಚ್ಚಿಟ್ಕೊಂಡಿರೋ ಹೀಟ್ ಅಂತ ಕರೀತಾರೆ, ಅದೆಲ್ಲ ಹೇಳಿದೆ. ಯಾಕೆ ಅಂತಂದರೆ ನಾವು ಹೀಟ್ ಮಾಡಿದಾಗ ತಕ್ಷಣಕ್ಕೆ ನಮಗೆ ಗೊತ್ತಾಗೋದು ಟೆಂಪ್ರೇಚರ್ ಜಾಸ್ತಿ ಆಗೋದು, ಅಂದರೆ ಬಿಸಿ ಆಗೋದು. ಆದರೆ ಐಸನ್ನು ನಾವು ನೀರಾಗಿ ಕನ್ವರ್ಟ್ ಮಾಡಿದಾಗ ಏನು ಹೀಟ್ ಸಪ್ಲೈ ಮಾಡ್ತಿರೋ 3.33 × 10⁵, ಅದೇ 3,33 ಜೌಲ್ಸ್, 33,000 ಜೌಲ್ಸನ್ನು ಏನು ಸಪ್ಲೈ ಮಾಡ್ತಿರೋ ಆ ಹೀಟ್ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹಂಗಂತ ಹೇಳಿ ಹೀಟ್ ಇಲ್ಲ ಅಂತಲ್ಲ, ಐಸ್ ಒಳಗಡೆ ಆ ತಣ್ಣೀರೊಳಗಡೆ ಬಚ್ಚಿಟ್ಕೊಂಡಿರುತ್ತೆ. ಗೊತ್ತಾಯ್ತಾ? ನಿಮ್ಗೊಂದು ತಮಾಷೆ ಹೇಳ್ತೀನಿ. ಈಗ ನೀವು ಐಸ್ ಕ್ಯೂಬನ್ನು ನುಂಗಿದ್ರೆ, ಐಸ್ ಕ್ಯೂಬನ್ನು ಅಥವಾ ಐಸ್ ಕ್ರೀಮನ್ನು ತಿಂದರೆ ಅದು ಬಾಡಿ ಒಳಗಡೆ ಹೋಗಿ ಹೀಟನ್ನು ಸಕ್ ಮಾಡುತ್ತೆ. ಹೀಟ್ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಬಾಡಿನಲ್ಲಿರೋ ಫ್ಯಾಟನ್ನು ಅದು ಕರಗಿಸ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂದರೆ ನಮ್ಮ ಫ್ಯಾಟನ್ನು ಕರಗಿಸ್ಲಿಕ್ಕೆ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ಹೆಲ್ತ್ ರೀಸನ್, ಫಿಸಿಕ್ಸ್ ಪ್ರಕಾರ ಅದು ಕರೆಕ್ಟು, ಬಟ್ ಹೆಲ್ತ್ ರೀಸನ್ಸನ್ನು ತೊಗೊಂಡ್ರೆ ಇಟ್ ಈಸ್ ನಾಟ್ ಎ ಅಡ್ವೈಸಬಲ್ ಮೆಷರ್. ಐಸನ್ನು ತಿಂದು ನಾನು ಫ್ಯಾಟನ್ನು ಕರಗಿಸ್ತೀನಿ ಅಂತ ಯಾರೂ ಹೇಳೋದಿಲ್ಲ. ಫಿಸಿಕ್ಸ್ ಪ್ರಕಾರ ಅದು ಕರೆಕ್ಟ್ ಅಷ್ಟೇ. ಹಂಗಂತ ಹೇಳಿ ನೀವು ತಣ್ಣಗಿರೋ ಐಸ್ ಕ್ಯೂಬನ್ನು ತಿಂದ್ಬಿಟ್ರೆ ಟಾನ್ಸಿಲ್ಸ್ ಆಗುತ್ತೆ ಅಥವಾ ಬಾಡಿನಲ್ಲಿ ಬೇರೆ ಇನ್ನೇನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೆ ಹೀಟ್ ಟ್ರಾನ್ಸ್ಫರ್ ಅಂತ. ಹೀಟ್ ಟ್ರಾನ್ಸ್ಫರ್ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೀಟು ಹರಿಯೋದು. ಹೀಟಿನ ಗುಣನೇ ಅಷ್ಟೇ ಅಲ್ವಾ, ಟ್ರಾನ್ಸ್ಫರ್ ಆಫ್ ಹೀಟ್ ಅಂದರೆ ಹೀಟ್ ಟ್ರಾನ್ಸ್ಫರ್ ಆಗೋದೇ ಅದ್ರ ಗುಣ ಅಲ್ವ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹರ್ಕೊಂಡು ಹೋಗೋದೇ ಅದರ ಪ್ರಾಪರ್ಟಿ. ಯಾವಾಗ ಹೀಟ್ ಹರಿಯುತ್ತೆ ನಮಗೆಲ್ಲ ಗೊತ್ತಿದೆ, ಇಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್. ಸೊ ಹೈಯರ್ ಟೆಂಪರೇಚರಿಂದ ಲೋಯರ್ ಟೆಂಪರೇಚರ್ಗೆ ಹೀಟ್ ಹರ್ಕೊಂಡು ಹೋಗೋದಕ್ಕೆ ನಾವು ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಕರಿತೀವಿ. ಈ ಟ್ರಾನ್ಸ್ಫರ್ ಆಫ್ ಹೀಟಲ್ಲಿ 3 ಥರ ಇದೆ ನೋಡಿ. ಯಾವ್ಯಾವುದಪ್ಪ ಅಂತಂದರೆ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್. ಫಸ್ಟ್ ಈಗ ಕಂಡಕ್ಷನ್ ಅನ್ನೋ ಕಡೆ ಬರೋಣ. ಕಂಡಕ್ಷನ್ ಆಫ್ ಹೀಟ್, ಕಂಡಕ್ಷನ್ ಆಫ್ ಹೀಟ್ ಅಥವಾ ಹೀಟ್ ಕಂಡಕ್ಷನ್ ಅಂತ ಕರೀತಾರೆ. ಏನಿದು ಹೀಟ್ ಕಂಡಕ್ಷನ್ನು? ಈಗ ಒಂದು ಸಾಲಿಡ್, ಒಂದು ಕಬ್ಬಿಣದ ರಾಡನ್ನು ತಗೊಳ್ಳೋಣ, ಅದನ್ನು ಬೆಂಕಿಗೆ ಹಿಡಿಯೋಣ. ಒಂದಷ್ಟುದ್ದ ಕಬ್ಬಿಣದ ರಾಡ್ ಇದೆ, ಬೆಂಕಿಗೆ ಹಿಂಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ನೀನು ಇಟ್ಕೊಂಡಿರೋ ಜಾಗದಲ್ಲಿ ಸುಡಲಿಕ್ಕೆ ಶುರುವಾಗುತ್ತೆ. ಯಾಕೆ? ಥ್ರೂ ದ ರಾಡ್ ಸ್ಲೋಲಿ ಹೀಟ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್. ಇದು ನಾವು ಚಿಕ್ಕವರಿದ್ದಾಗ ಒಂದು ಎಕ್ಸ್ಪರಿಮೆಂಟನ್ನು ಮಾಡಿಸೋರು. ಈಗಲೂ ಕೆಲವು ಸ್ಕೂಲ್ಗಳಲ್ಲಿ ಮಾಡಿಸ್ಬಹುದೇನೋ, ಅಥವಾ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಎಕ್ಸ್ಪರಿಮೆಂಟನ್ನು ಮಾಡಿ. ಏನು ಸರ್ ಎಕ್ಸ್ಪರಿಮೆಂಟು? ಸ್ವಲ್ಪ ಉದ್ದಕ್ಕಿರೋ ಸೂಜಿ ತಗೊಳ್ಳಿ, ಸ್ವಲ್ಪ ದೊಡ್ಡ ಸೂಜಿ ತಗೊಳ್ಳಿ, ಆಯಿತಾ? ನೀಡ್ಲನ್ನು ತೊಗೊಂಡ್ಬಿಟ್ಟು ಒಂದು ಕ್ಯಾಂಡ್ಲನ್ನು ತಗೊಳ್ಳಿ. ಕ್ಯಾಂಡ್ಲನ್ನ ಹಚ್ಚಿಬಿಟ್ಟು ಹೀಗೆ ಬಗ್ಸಿ ಆ ವ್ಯಾಕ್ಸ್ ಕರಗಿ ನೀರಾಗಿ ಕೆಳಗಡೆ ಬೀಳುತ್ತೆ, ಡ್ರಾಪ್ಸ್ ಥರ ಬೀಳುತ್ತೆ. ಸ್ವಲ್ಪ ಒಂದು 4-5 ಡ್ರಾಪ್ಸ್ಗಳನ್ನು ಬೇರೆ ಬೇರೆ ಜಾಗದಲ್ಲಿ ಬಿಡಿ. ಸ್ವಲ್ಪ ದೊಡ್ಡದಾಗಿರಲಿ ಡ್ರಾಪ್, ಅದನ್ನು ಬೇಕಾದ್ರೆ ಪ್ರೆಸ್ ಮಾಡಿ ಅಗಲ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಮೇಲಕ್ಕೆ ನಿಧಾನಕ್ಕೆ ಲಿಫ್ಟ್ ಮಾಡಿ. ಅಂದರೆ ಈಗ ಒಂದು ಚೂರು ಹಿಂಗೆ ಕೆಳಗಡೆ ಒಂಚೂರು ಬ್ಲೇಡಲ್ಲೋ ಅಥವಾ ಸ್ಕೇಲಲ್ಲೋ ಹಿಂಗೆ ಅಂದ್ಬಿಟ್ಟು ಅದು ಸ್ಲಿಪ್ ಹಂಗೇನೆ ಮೇಲ್ಗಡೆ ಪೀಸ್ ಎದ್ಬಿಡುತ್ತೆ, ಚಿಪ್ ಥರ ಎದ್ಬಿಡುತ್ತೆ, ಆಯಿತಾ? ಆ ಚಿಪ್ ಒಳಗಡೆ ಸೂಜಿನ ತೂರಿಸಿ, ಆಯಿತಾ? ಈ ಥರ ಇದು ಸೂಜಿ ಆದರೆ ಇಲ್ಲಿ ಒಂದು ವ್ಯಾಕ್ಸ್ ಪೀಸ್, ಇಲ್ಲಿ ಒಂದು ವ್ಯಾಕ್ಸ್ ಪೀಸ್, ಇಲ್ಲಿ ಒಂದು ವ್ಯಾಕ್ಸ್ ಪೀಸ್ ಇರೋ ಥರ ಅದನ್ನು ಸೇರಿಸಿ. ನೀವು ಇಲ್ಲಿ ಇಟ್ಕೊಂಡಿರಿ, ಎ ಹತ್ರ ನೀವು ಇಟ್ಕೊಂಡಿರಿ. ಈ ಬಿ ಅನ್ನೋ ತುದಿನಲ್ಲಿ ಒಂದು ಅದೇ ಕ್ಯಾಂಡಲ್ನೇ ಹಚ್ಚಿಬಿಟ್ಟು ಇಡಿ, ಈ ಥರ ಕ್ಯಾಂಡ್ಲು, ಆಯಿತಾ? ಇದು ಕ್ಯಾಂಡ್ಲ್ ಉರಿತಿರ್ಬೇಕಾದ್ರೆ ಇದು ಟಚ್ ಆಗುತ್ತೆ ಅಲ್ವಾ, ನೀಡ್ಲಿಕ್ಕೆ ಟಚ್ ಆಗುತ್ತೆ ಅಲ್ವಾ? ನಾನು ಹೇಳೋದು ಎಕ್ಸ್ಪರಿಮೆಂಟ್ ಅರ್ಥ ಆಯ್ತಾ? ಹೀಗೆ ಇಟ್ಕೊಂಡಿದ್ದೀರಾ, ಆ ಸೂಜಿನ ಫಸ್ಟ್ ಆ ವ್ಯಾಕ್ಸ್ ಪೀಸ್ ಒಳಗಡೆ ಚುಚ್ಚಿದ್ದೀರಾ, ಇಲ್ಲಿ ಕ್ಯಾಂಡ್ಲ್ ಇದೆ ಹಚ್ಚಿದ್ದೀರಾ, ಹಾಗೇ ನೋಡ್ತಾ ಇರಿ. ಫಸ್ಟು ಈ ವ್ಯಾಕ್ಸ್ ಪೀಸ್ ಮೆಲ್ಟ್ ಆಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಇದು ಮೆಲ್ಟ್ ಆಗುತ್ತೆ, ಆಮೇಲೆ ಇದು ಮೆಲ್ಟ್ ಆಗುತ್ತೆ. ಯಾಕಿರ್ಬೋದು? ಊಹೆ ಮಾಡಿ ನೋಡೋಣ ಅಥವಾ ಥಿಂಕ್ ಮಾಡಿ ನೋಡೋಣ. ಎಸ್, ಯುವರ್ ಥಿಂಕಿಂಗ್ ಈಸ್ ಕರೆಕ್ಟ್. ಸರ್, ಇಲ್ಲಿ ಏನು ನೀವು ಹೀಟನ್ನು ಕೊಟ್ಟರೋ ಅದು ಇಲ್ಲಿಂದ ಹರ್ಕೊಂಡು ಬರ್ತಾ ಇದೆ ಸರ್. ಫಸ್ಟ್ ಈ ಎಂಡು ಹಾಟ್ ಎಂಡ್ ಆಗಿರುತ್ತೆ, ಅಲ್ಲಿಂದ ಹರ್ಕೊಂಡು ಕಡಿಮೆ ಟೆಂಪರೇಚರ್ ಇರೋ ಕಡೆ ಅಂದರೆ ಕೋಲ್ಡ್ ಎಂಡಿಗೆ ಬರ್ತಾ ಇದೆ ಸರ್. ಕರೆಕ್ಟಾಗಿ ಎಸ್ ಮಾಡಿದ್ದೀರಾ, ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ದೀರಾ. ಸೊ ಹಾಗೆ ಬರ್ತಾ ಇರೋದ್ರಿಂದ ಈ ವ್ಯಾಕ್ಸ್ ಪೀಸ್ಗಳು ಕರಗಿ ಬೀಳ್ತಾ ಇದ್ದಾವೆ. ಸೊ ಈ ರೀತಿ ಹರ್ಕೊಂಬರೋ ಹೀಟನ್ನು ನಾವು ಕಂಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್ ಮೀಡಿಯಮ್. ಸಾಲಿಡ್ ಮೀಡಿಯಮಲ್ಲಿ ಹರ್ಕೊಂಡು ಬರಬೇಕಾದ್ರೆ ಈ ಪೋರ್ಷನ್ ಪೂರ್ತಿ ಮುಂದಕ್ಕೆ ಹೋಗಲ್ಲ, ಈ ಪೋರ್ಷನ್ ಮುಂದಕ್ಕೆ ಬರೋ ಅಂದರೆ
ಈಗೇನು ನಾನು ಹೀಟ್ ಮಾಡಿನೋ ಈ ಪೋರ್ಷನ್ಗಳು ಅವು ಅಲ್ಲಲ್ಲೇ ಇರ್ತವೆ, ಹೀಟ್ ಮಾತ್ರ ಫ್ಲೋ ಆಗುತ್ತೆ ಥ್ರೂ ದ ಮೀಡಿಯಮ್. ಸೊ ನೌ ಕಮ್ಸ್ ದ ಡೆಫಿನೇಷನ್ ಆಫ್ ಕಂಡಕ್ಷನ್. ದ ಫ್ಲೋ ಆಫ್ ಹೀಟ್ ಥ್ರೂ ದ ಮೀಡಿಯಮ್ ವಿತೌಟ್ ಡಿಸ್ಟರ್ಬಿಂಗ್ ದ ಮೀಡಿಯಮ್, ವಿತೌಟ್ ಕಾಸಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಇನ್ ದ ಮೀಡಿಯಮ್. ಇಲ್ಲಿ ಆಕ್ಚುಲಿ ಏನಾಗುತ್ತೆ ಗೊತ್ತಾ, ಇದನ್ನು ಐರನ್ ರಾಡ್ ಅಂತ ಅಂದ್ಕೊಳ್ಳೋಣ, ಇದೆ ಐರನ್ ರಾಡ್ ಅಂದ್ಕೊಳ್ಳೋಣ. ಈ ಐರನ್ ರಾಡ್ ಒಳಗಡೆಗೆ ಮಾಲಿಕ್ಯೂಲ್ಸ್ಗಳು ಈ ಥರ ಕರೆಕ್ಟಾಗಿ ಅರೇಂಜ್ ಆಗಿರ್ತವೆ. ಸಾಲಿಡ್ ಅಲ್ವಾ ಅದು, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಸಾಲಿಡಲ್ಲಿ ಆಟಮ್ಸ್ಗಳೆಲ್ಲ ಕರೆಕ್ಟಾಗಿ ಅರೇಂಜ್ ಆಗಿರ್ತವೆ. ಈಗ ನೀವು ಈ ಕಡೆ ಬಿಸಿ ಮಾಡಿದ್ರಿ ಅಂದ್ಕೊಳ್ಳಿ, ಬಿಸಿ ಮಾಡಿದಾಗ ಫಸ್ಟ್ ಈ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗ್ತವೆ. ಫಸ್ಟ್ ಇರೋ ಈ ಕಡೆ ಈ ಹೀಟ್ ಮಾಡಿದಾಗ ಫಸ್ಟ್ ಈ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗ್ತವೆ. ವೈಬ್ರೇಟ್ ಆಗಿ 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 ಪಕ್ಕದಲ್ಲಿರೋ ಮಾಲಿಕ್ಯೂಲ್ಸ್ಗೆ ಡಿಕ್ಕಿ ಹೊಡಿತವೆ. ಅಂದರೆ ಇದು ಬಂದು ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ, ಇದು ಬಂದು ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಗೊತ್ತಾಯ್ತಾ? ಈಗ ಇದೇ ಒಂದು ಮಾಲಿಕ್ಯೂಲ್ ಅಂದ್ಕೊಳ್ಳಿ, ಇದು ಇನ್ನೊಂದು ಮಾಲಿಕ್ಯೂಲ್ ಅಂದ್ಕೊಳ್ಳಿ. ಈಗ ವೈಬ್ರೇಟ್ ಆಗಿ 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 ಬಂದು ಇದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಾಗ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಲೇಯರ್ ಮಾಲಿಕ್ಯೂಲ್ಸ್ ಇವು ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗ್ತವೆ, ಅವು ಇದಕ್ಕೆ ಕೊಲೈಡ್ ಆಗ್ತವೆ. ಹಾಗೆ ಹೀಗೆ ಕೊಲಿಷನ್ ಆಗಿ 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 ಎನರ್ಜಿ ಹ್ಯಾಂಡೆಡ್ ಓವರ್ ಫ್ರಮ್ ಒನ್ ಮಾಲಿಕ್ಯೂಲ್ ಟು ಅನದರ್ ಮಾಲಿಕ್ಯೂಲ್. ದೇರ್ ಬೈ ಹೀಟ್ ಈಸ್ ಫ್ಲೋಯಿಂಗ್. ಬಸ್ಸಲ್ಲಿ ಕಂಡಕ್ಟರ್ ಮೂವ್ ಆಗ್ತಾನಲ್ಲ, ಹಾಗೆ ಟಿಕೆಟ್ ಕೊಟ್ಕೊಂಡು ಬರ್ತಾನಲ್ಲ, ಹಾಗೆ ಇಲ್ಲಿ ಎನರ್ಜಿ ಒಂದರಿಂದ ಒಂದು ಮೂವ್ ಆಗ್ತಾ ಇರುತ್ತೆ. ಸೊ ಕಂಡಕ್ಷನ್ ಅಲ್ಲಿ ಈ ಮಾಲಿಕ್ಯೂಲ್ ಪೂರ್ತಿ ಇಲ್ಲಿಗೆ ಬರೋದಿಲ್ಲ, ಅಥವಾ ಇದು ಇಲ್ಲಿಗೆ ಬರಲ್ಲ, ಅಲ್ಲೇ ಒಂದು ಚೂರು ಹಂಗೆ ಹಿಂಗೆ ಅಲ್ಲಾಡಿ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ therefore I said conduction is a process in which molecules undergo vibration. Molecules vibrate and transfer the energy. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂಥರ ರಿಲೇ ಪ್ರೋಸೆಸ್. ಎನರ್ಜಿನ ಇಸ್ಕೊಳ್ಳೋದು, ನೆಕ್ಸ್ಟಿಗೆ ಕೊಡೋದು, ಇಸ್ಕೊಳ್ಳೋದು, ನೆಕ್ಸ್ಟಿಗೆ ಕೊಡೋದು, ಇಸ್ಕೊಳ್ಳೋದು, ನೆಕ್ಸ್ಟಿಗೆ ಕೊಡೋದು. ಇದು ಕಂಡಕ್ಷನ್. ಸೊ ಈ ಕಂಡಕ್ಷನ್ ನಾರ್ಮಲಿ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್ಸ್. ಸಾಲಿಡ್ಸಲ್ಲಿ ಕಂಡಕ್ಷನ್ನೇ ಆಗೋದು. ಈಗ ಕಂಡಕ್ಷನ್ ಮೆಕ್ಯಾನಿಸಮ್ ಅನ್ನು ಹೇಳಿದೆ. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಈಗ ಕಂಡಕ್ಟ್ ಆಗೋದು, ಅಮೌಂಟ್ ಆಫ್ ಹೀಟ್ ಕಂಡಕ್ಟೆಡ್ ಅನ್ನು ಕ್ಯೂ ಅಂತ ಬರಿತೀನಿ. ಅಮೌಂಟ್ ಆಫ್ ಹೀಟ್ ಟ್ರಾನ್ಸ್ಫರ್ಡ್ ಇಸ್ ಕ್ಯೂ. ಈ ಕ್ಯೂ ಅನ್ನೋದು ಯಾವ್ಯಾವ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಸರ್? ನೋಡಿ, ಇದೇ ಫಿಸಿಕ್ಸ್. ಫಸ್ಟ್ ನಾವು ಯಾವುದೋ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಿ, ಆಮೇಲೆ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಮಾತಾಡ್ತೀವಿ. ಆ ಮಾತಾಡೋ ಹೊತ್ತಲ್ಲಿ ಯಾವುದೋ ಒಂದು ಹೊಸ ಕ್ವಾಂಟಿಟಿ ಬಂದ್ಬಿಡುತ್ತೆ, ಅದಕ್ಕೆ ಒಂದು ಡೆಫಿನೇಷನ್ ಅನ್ನು ಬರಿತೀವಿ. ಇದೇ ಅಲ್ವಾ ಆಗಿದ್ದು ಸ್ಪೆಸಿಫಿಕ್ ಹೀಟಲ್ಲಿ, ಲೇಟೆಂಟ್ ಹೀಟಲ್ಲಿ. ಆ ಡೆಫಿನೇಷನ್ ಬರೆದ ಮೇಲೆ ಅದೇನು ಸ್ಕೇಲಾರ ವೆಕ್ಟರ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ SI ಯೂನಿಟ್ ಅನ್ನು ಬರಿತೀವಿ. ಹಂಗೆ ನೋಡ್ಕೊಂಡ್ರೆ ಈ ಚಾಪ್ಟರ್ನಲ್ಲಿ ಯಾವುದು ವೆಕ್ಟರೇ ಇಲ್ಲ. ಬಿಗಿನಿಂಗಲ್ಲೇ ನಾನು ಹೇಳಿದ್ದೆ ಆಗಲೇ, ಬರೋದೆಲ್ಲ ಸ್ಕೇಲಾರೇನೆ. ಹಾಗಾಗಿ ಆ ಪಾಯಿಂಟನ್ನು ನಾನೇನು ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಬನ್ನಿ ಇಲ್ಲಿಗೆ. ಅಮೌಂಟ್ ಆಫ್ ಹೀಟ್ ಕಂಡಕ್ಟೆಡ್ ಅಂದರೆ ಎಷ್ಟು ಹೀಟು ಫ್ಲೋ ಆಗುತ್ತೆ, ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್, ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದಿ ಕಂಡಕ್ಟರ್. ಏರಿಯಾ ಆಫ್ ದಿ ಕಂಡಕ್ಟರ್, ಮೋರ್ ದ ಏರಿಯಾ ಮೋರ್ ಹೀಟ್ ವಿಲ್ ಬಿ ಕಂಡಕ್ಟೆಡ್. ಇದಕ್ಕೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಅಡುಗೆ ಮನೆ, ಒನ್ಸ್ ಅಗೈನ್ ಬ್ಯೂಟಿಫುಲ್ ಲ್ಯಾಬೊರೇಟರಿ. ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ, ಪಾತ್ರೆ ಇಟ್ಟಿರ್ತಾರಲ್ಲ ಕೆಳಗಡೆ, ಸ್ಟೋವ್ ಮೇಲೆ ಇಟ್ಟಿರ್ತಾರಲ್ಲ, ಆ ಪಾತ್ರೆ ತಳ ನೋಡಿ, ತಳ ಫ್ಲಾಟ್ ಆಗಿದ್ರೆ ಬೇಗ ಅಡುಗೆ ಆಗುತ್ತೆ. ಕುಕ್ಕರ್ಗಳನ್ನು ನೋಡಿ, ಕುಕ್ಕರ್ ಬಾಟಮ್ ಎಲ್ಲ ಫ್ಲಾಟ್ ಆಗ್ತಾನೆ ಇರುತ್ತೆ. ಸೊ ಫ್ಲಾಟ್ ಬಾಟಮ್ ಇತ್ತು ಅಂತಂದ್ರೆ ಬೇಗ ಹೀಟು, ಜಾಸ್ತಿ ಹೀಟು ಫ್ಲೋ ಆಗುತ್ತೆ. ಫ್ಲಾಟ್ ಬಾಟಮ್, ಬಿಕಾಸ್ ಫಾರ್ ಫ್ಲಾಟ್ ಬಾಟಮ್ ಏರಿಯಾ ಈಸ್ ಮೋರ್. ನೋಡಿ, ಈ ತರ ಬಾಟಮ್ ಇತ್ತು ಅಂದ್ರೆ ಏರಿಯಾ ಲೆಸ್, ಅದೇ ಈ ತರ ಬಾಟಮ್ ಇತ್ತು ಅಂದ್ರೆ ಏರಿಯಾ ಮೋರ್ ಹೀಟ್ ವಿಲ್ ಬಿ ಕಂಡಕ್ಟೆಡ್. ಸೊ therefore I said amount of heat conducted is directly proportional to area. Directly proportional to time. ಜಾಸ್ತಿ ಹೊತ್ತು ಬಿಸಿ ಮಾಡಿದ್ರೆ ಜಾಸ್ತಿ ಹೀಟ್ ಫ್ಲೋ ಆಗುತ್ತೆ, ಕಡಿಮೆ ಹೊತ್ತು ಬಿಸಿ ಮಾಡಿದ್ರೆ ಕಡಿಮೆ ಹೀಟ್ ಫ್ಲೋ ಆಗುತ್ತೆ. ಅದಕ್ಕೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಎಸ್ ಸರ್. ಆಮೇಲೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಡಿಫರೆನ್ಸ್. ಲೆಟ್ ಅಸ್ ಸೇ ದಿಸ್ ಈಸ್ T1, ದಿಸ್ ಈಸ್ T2. T1 ಈಸ್ ಗ್ರೇಟರ್ ದನ್ T2 ಅಂಡ್ ಇಫ್ T1 ಮೈನಸ್ T2 ಈಸ್ ಲಾರ್ಜ್, ತುಂಬ ಡಿಫರೆನ್ಸ್ ಇದ್ರೆ ತುಂಬ ಬೇಗ ಹೀಟ್ ಫ್ಲೋ ಆಗುತ್ತೆ, ಜಾಸ್ತಿ ಹೀಟ್ ಫ್ಲೋ ಆಗುತ್ತೆ. ಸೊ ಅಮೌಂಟ್ ಆಫ್ ಹೀಟ್ ಕಂಡಕ್ಟೆಡ್ is directly proportional to area, directly proportional to time, directly proportional to temperature and ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು. ನೋಡ್ರಿ, ಈಗ ನೀವು ಇಲ್ಲಿ ಇಟ್ಕೊಂಡಿದ್ದೀರಾ, ಆಯಿತಾ, ಇಲ್ಲಿ ಬಿಸಿ ಮಾಡ್ತಾ ಇದ್ದೀರಾ, ಇಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು, ಬೇಗ ಬಂದುಬಿಡುತ್ತೆ ಹೀಟ್. ಅದೇ ಈ ಕಂಡಕ್ಟರ್ನ ಲೆಂತ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಇಷ್ಟು ಉದ್ದ ಇದೆ ಅಂದ್ಕೊಳ್ಳಿ, ಇವಾಗ ಇಲ್ಲಿ ಬಿಸಿ ಮಾಡ್ತೀರಾ, ಹೀಟ್ ಫ್ಲೋಸ್ ನಿಧಾನಕ್ಕೆ ಬರುತ್ತೆ, ಕಡಿಮೆ ಹೀಟ್ ಫ್ಲೋ ಆಗುತ್ತೆ. ನಿಧಾನ ಅಷ್ಟೇ ಅಲ್ಲ, ಹೀಟ್ ಫ್ಲೋ ಆಲ್ಸೋ ಡಿಕ್ರೀಸಸ್.
Therefore you can say as length of the conductor increases, as length of the material increases, amount of heat conducted decreases. So it is inversely proportional to L. Did you understand? Yes sir, gotaito. Okay, as usual remove the proportionality sign. It becomes Q is equal to K A T into T1 minus T2 divided by L. ಸರ್ ವಾಟ್ ಈಸ್ ದಿಸ್ ಕೆ? ಇದನ್ನೇ ನೋಡಿ ನಾನು ಹೇಳೋದು, ಏನೋ ಒಂದು ಕಾನ್ಸೆಪ್ಟನ್ನು ಹೇಳ್ತೀವಿ, ಆಮೇಲೆ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಬರೀತಾ ಇರ್ಬೇಕಾದ್ರೆ ಒಂದು ಹೊಸ ಕ್ವಾಂಟಿಟಿನೇ ಸಿಕ್ಬಿಡುತ್ತೆ. ಸ್ಪೆಸಿಫಿಕ್ ಹೀಟ್ ಸಿಕ್ಕಂಗೆ, ಲೇಟೆಂಟ್ ಹೀಟ್ ಸಿಕ್ಕಂಗೆ, ಇವಾಗ ಇನ್ನೊಂದು ಕ್ವಾಂಟಿಟಿ ಸಿಕ್ಕಿದೆ. ಈ ಕೆ ಅನ್ನು ನಾವು ಕೋ ಎಫಿಷಿಯೆಂಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಅಥವಾ ಸಿಂಪ್ಲಿ ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಥರ್ಮಲ್ ಕಂಡಕ್ಟಿವಿಟಿ ಆರ್ ಕೋ ಎಫಿಷಿಯೆಂಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಅದಕ್ಕೆ ಈಕ್ವೇಶನ್ ಅನ್ನು ಬರೆಯೋಣ. ಇದನ್ನೇ ರೀಅರೇಂಜ್ ಮಾಡಿಬಿಟ್ರೆ ಮುಗೀತು. ಸೊ ಕೆ ಇಸ್ ಈಕ್ವಲ್ ಟು ಎಲ್ ಈ ಕಡೆ ಬರುತ್ತೆ, ಎಲ್ ಇಂಟು ಕ್ಯೂ ಡಿವೈಡೆಡ್ ಬೈ ಉಳಿದಿದ್ದೆಲ್ಲ ಕೆಳಗಡೆ ಬರುತ್ತೆ, ಎ ಟಿ ಇಂಟು T1 minus T2. Did you understand? Yes sir. So here L should not be confused with latent heat. ನೋಡಿ ಒಂದೊಂದ್ಸತಿ ಇದು ಆಗ್ಬಿಡುತ್ತೆ ಫಿಸಿಕ್ಸ್ ಅಲ್ಲಿ, ಸೇಮ್ ಸಿಂಬಲ್ಸ್ ಅನ್ನು ಯೂಸ್ ಮಾಡ್ತಿರ್ತೀವಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗೆ. ಐ ಶುಡ್ ಹ್ಯಾವ್ ರಿಟನ್ ಸ್ಮಾಲ್ ಎಲ್ ಹಿಯರ್. ಓಕೆ, ನೋ ಪ್ರಾಬ್ಲಮ್, ಬಟ್ ಐ ಹೋಪ್ ಯು ಆರ್ ಏಬಲ್ ಟು ಮೇಕ್ ಔಟ್ ದ ಡಿಫ್ರೆನ್ಸಸ್. ಇದನ್ನೇ ನಾನು ಹೇಳೋದು, ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಫಿಸಿಕ್ಸ್ ಕಲಿಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಮೈಯೆಲ್ಲ ಕಿವಿಯಾಗಿರ್ಬೇಕು, ಮೈಂಡ್ ಫುಲ್ ಅಲ್ಲೇ ಬಂದು ಉಳ್ಕೊಂಡು ಬಿಡಬೇಕು, ಇನ್ವಾಲ್ವ್ ಆಗಿಬಿಡ್ಬೇಕು ನೀವು, ಅವಾಗ ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿ SI ಯೂನಿಟ್. ಕೆ ನ SI ಯೂನಿಟ್ ಬರೀರಿ ಅಂತಂದ್ರೆ ಮೀಟರ್ ಜೌಲ್ ಡಿವೈಡೆಡ್ ಬೈ ಏರಿಯಾ ಮೀಟರ್ ಸ್ಕ್ವಯರ್ ಟೈಮ್ ಸೆಕೆಂಡ್ ಟೆಂಪರೇಚರ್ ಕೆಲ್ವಿನ್. ಸೊ ಈ ಕೆಗೂ ವ್ಯತ್ಯಾಸ ಇದೆಯಪ್ಪ. ಮೀಟರ್ ಕ್ಯಾನ್ಸಲ್, ದಟ್ ಈಸ್ ಜೌಲ್ ಪರ್ ಸೆಕೆಂಡ್ ಪರ್ ಕೆಲ್ವಿನ್, ಅಫ್ಕೋರ್ಸ್ ಪರ್ ಮೀಟರ್. ಅದು ಯು ಕ್ಯಾನ್ ರೈಟ್ ಜೌಲ್ ಪರ್ ಮೀಟರ್ ಪರ್ ಕೆಲ್ವಿನ್ ಪರ್ ಸೆಕೆಂಡ್, ಹೆಂಗೆ ಬರೋದು ನಡೆಯುತ್ತೆ. ದಿಸ್ ಈಸ್ ದ SI ಯೂನಿಟ್ ಆಫ್ ಸ್ಪೆಸಿಫಿಕ್ ಥರ್ಮಲ್ ಕಂಡಕ್ಟಿವಿಟಿ. ಸರ್ ಹಾಗಾದ್ರೆ ಥರ್ಮಲ್ ಕಂಡಕ್ಟಿವಿಟಿಯನ್ನು ಡಿಫೈನ್ ಮಾಡೋದು ಹೆಂಗೆ ಸರ್? ಫ್ರಮ್ ದಿಸ್ equation only we can define. It is nothing but amount of heat conducted. When the length of the conductor is 1 meter, ಅಂದರೆ ಈ equation ಅನ್ನು ನಾನು K equals Q ಅಂತ ಬರಿಬೇಕಷ್ಟೇ. ಥರ್ಮಲ್ ಕಂಡಕ್ಟಿವಿಟಿ ಇಸ್ ದ ಅಮೌಂಟ್ ಆಫ್ ಹೀಟ್ ಕಂಡಕ್ಟೆಡ್. ಕೆ ಈಕ್ವಲ್ಸ್ ಕ್ಯೂ ಆಗಬೇಕು ಅಂದರೆ ಎಲ್ ಶುಡ್ ಬಿ ಈಕ್ವಲ್ ಟು 1, ಎ ಶುಡ್ ಬಿ ಈಕ್ವಲ್ ಟು 1, ಟಿ ಶುಡ್ ಬಿ ಈಕ್ವಲ್ ಟು 1, T1 minus T2 ಶುಡ್ ಬಿ ಈಕ್ವಲ್ ಟು 1. ದೆನ್ ಓನ್ಲಿ ಐ ಕ್ಯಾನ್ ಹ್ಯಾವ್ ಕೆ ಈಸ್ ಈಕ್ವಲ್ ಟು ಕ್ಯೂ. ಹೌದಲ್ವಾ? ಹಾಂ ಸರಿ ಸರ್, ಆಯಿತು. ಡಿಫೈನ್ ಮಾಡ್ರಪ್ಪ. ಹೆಂಗೆ ಡಿಫೈನ್ ಮಾಡ್ತೀರಾ? ಥರ್ಮಲ್ ಕಂಡಕ್ಟಿವಿಟಿ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ಕಂಡಕ್ಟೆಡ್ ಇನ್ 1 second. When length of the conductor is 1 meter, area is 1 meter square, temperature difference is 1 Kelvin. ಮುಗಿದೋಯ್ತು ಡೆಫಿನೇಷನ್. ಈಕ್ವೇಷನ್ ಅನ್ನು ಬರೆಯೋದು ಎಲ್ಲ 1 1 1. ಸರ್ ಕ್ಯೂನು ನಾನು 1 ಅಂತ ಮಾಡ್ಬೋದಲ್ಲ? ಹಂಗೆ ಮಾಡೋಕ್ಕಾಗೋದಿಲ್ಲ. ಅವಾಗ ಬೇರೆ ಇನ್ಯಾವುದಾದ್ರು ಇಟ್ಕೋಬೇಕಾಗುತ್ತೆ. ಬೇರೆ ಯಾವ್ಯಾವುದೋ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಹೀಟ್ ಫ್ಲೋಯಿಂಗ್. ಸೊ ಹೀಟ್ ಫ್ಲೋಯಿಂಗ್ ಅನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಡೆಫಿನೇಷನ್ ಅನ್ನು ಬರೀಬೇಕು. ಹಾಗಾದರೆ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಹೌ ಮಚ್ ಹೀಟ್ ಈಸ್ ಫ್ಲೋಯಿಂಗ್. ಹೌ ಮಚ್ ಇಟ್ ಈಸ್ ಫ್ಲೋಯಿಂಗ್ ಇನ್ 1 second ಥ್ರೂ 1 meter ಲಾಂಗ್ ಕಂಡಕ್ಟರ್. ಗೊತ್ತಾಯ್ತಾ? ಜಾಸ್ತಿ ಹೀಟ್ ಫ್ಲೋ ಆದರೆ ಕೆ ಈಸ್ ಮೋರ್ ಅಂತ, ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಕಂಡಕ್ಟರ್ ಅಂತ. ಕಡಿಮೆ ಹೀಟ್ ಫ್ಲೋ ಆದರೆ ಕೆ ಈಸ್ ಲೆಸ್ ಅಂತ, ಅಂದರೆ ಇಟ್ ಈಸ್ ನಾಟ್ ಎ ವೆರಿ ಗುಡ್ ಕಂಡಕ್ಟರ್. ತುಂಬ ಬಿಗಿನಿಂಗಲ್ಲಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಡೈಮಂಡನ್ನು ನಾಲ್ಗೆ ಮೇಲೆ ಇಟ್ಕೋತಾರೆ, ಇಟ್ಕೊಂಡಾಗ ನಾಲ್ಗೆ ತಣ್ಣಗಾಗುತ್ತೆ ಅಂತ. ಯಾಕೆ? ಥರ್ಮಲ್ ಕಂಡಕ್ಟಿವಿಟಿ ಆಫ್ ಡೈಮಂಡ್ ಈಸ್ ವೆರಿ ಹೈ. ಥರ್ಮಲ್ ಕಂಡಕ್ಟಿವಿಟಿ ಆಫ್ ಡೈಮಂಡ್ ಈಸ್ ಸೋ ಹೈ ದಟ್ ಇಟ್ ವಿಲ್ ಟೇಕ್ ಔಟ್ ಹೀಟ್ ಫ್ರಮ್ ದ ಟಂಗ್. ನಾಲ್ಗೆಯಿಂದ ಹೀಟನ್ನು ಹಾಗೆ ಎಳೆದು ಬಿಸಾಕ್ಬಿಡುತ್ತೆ ಅದು. ಅಂದರೆ ಕಂಡಕ್ಟಿವಿಟಿ ಈಸ್ ಮೋರ್ ಫಾರ್ ಡೈಮಂಡ್. ಈಗ ನೀವು ಕಾಫಿ ಕುಡಿತೀರಲ್ಲ ಬೆಳಿಗ್ಗೆ ಎದ್ದು ಲೋಟದಲ್ಲಿ, ಸ್ಟೀಲ್ ಲೋಟದಲ್ಲಿ ಕಾಫಿ ಕುಡೀರಿ, ತುಂಬ ಬಿಸಿ ಅನಿಸುತ್ತೆ. ಅದೇ ಗ್ಲಾಸಲ್ಲಿ ಕುಡೀರಿ, ಸ್ವಲ್ಪ ಅಷ್ಟೊಂದು ಬಿಸಿ ಅನಿಸೋದಿಲ್ಲ. ಆಮೇಲೆ ಸಿಲ್ವರ್ ಕಪ್ಪಲ್ಲಿ ನೀವು ಕಾಫಿ ಕುಡೀರಿ, ಸಿಲ್ವರ್ ಕಪ್ಪನ್ನು ಇಟ್ಕೊಂಡು ನೋಡಿ, ಇನ್ನೂ ತುಂಬ ಬಿಸಿ ಅನಿಸುತ್ತೆ. ದಟ್ ಶೋಸ್ ದಟ್ ಸಿಲ್ವರ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್. ಇನ್ಫ್ಯಾಕ್ಟ್ ಗೋಲ್ಡ್ ಈಸ್ ಮಚ್ ಬೆಟರ್ ದ್ಯಾನ್ ಸಿಲ್ವರ್. ಕಂಡಕ್ಟಿವಿಟಿ ವ್ಯಾಲ್ಯೂಸ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸಿಲ್ವರ್ಗೆ ಅರೌಂಡ್ 406 ಇದೆ, ಆಯ್ತಾ? ಸಿಲ್ವರ್ ಈಸ್ ಎ ವೆರಿ ಗುಡ್ ಕಂಡಕ್ಟರ್. ಅದು ಬಿಟ್ಟರೆ ಕಾಪರ್ ಬಂದು 385 ಇದೆ, ವಾಟರ್ ಬಂದ್ಬಿಟ್ಟು 0.8 ಇದೆ, ಆಯ್ತಾ? ಹಾಗೆ ಕಂಡಕ್ಟಿವಿಟಿ ಅನ್ನೋದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್.
ಈಗ ಮನೆ ಕಟ್ತೀವಲ್ಲ, ಮೇಲ್ಗಡೆ ಕಾಂಕ್ರೀಟ್ ರೂಫನ್ನು ಹಾಕ್ತೀವಿ. ಕಾಂಕ್ರೀಟ್ ರೂಫನ್ನು ಹಾಕಿದಾಗ ಬಿಸಿಲು ಬೇಸಿಗೆ ಕಾಲದಲ್ಲಿ, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಕಾಂಕ್ರೀಟ್ ರೂಫ್ ಬಿಸಿಯಾಗಿ ಹೀಟನ್ನು ಒಳಗಡೆ ಬಿಡುತ್ತೆ. ಕಾಂಕ್ರೀಟ್ ಈಸ್ ಆಲ್ಸೋ ಎ ಕಂಡಕ್ಟರ್, ಬಟ್ ತುಂಬ ಒಳ್ಳೆ ಕಂಡಕ್ಟರ್ ಏನಲ್ಲ, ಹಾಗಂತ ಹೇಳಿ ವೆರಿ ಗುಡ್ ಇನ್ಸುಲೇಟರು ಅಲ್ಲ ಅದು. ಸೊ ಸ್ವಲ್ಪ ಹೀಟನ್ನು ಒಳಗಡೆ ಬಿಡುತ್ತೆ. ಆ ಹೀಟ್ ಹಾಗೆ ಹರ್ಕೊಂಡು ಒಳಗಡೆ ಬಂದಾಗ ರೂಮ್ ತುಂಬ ಬಿಸಿ ಆಗುತ್ತೆ. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಎಸ್ಪೆಷಲಿ ಸಮ್ಮರ್ ಸೀಸನ್ನಲ್ಲಿ ರೂಮ್ ಒಳಗಡೆ ಬಿಸಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ heat is conducted through the concrete roof. ಅದನ್ನು ಅವಾಯ್ಡ್ ಮಾಡಬೇಕು ಅಥವಾ ಅದನ್ನು ಮಿನಿಮೈಸ್ ಮಾಡಬೇಕು ಅಂದರೆ ಕಾಂಕ್ರೀಟ್ ರೂಫಿನ ಕೆಳಗಡೆಗೆ ಒಂದು ಫಾಲ್ಸ್ ಸೀಲಿಂಗ್ ಅಂತ ಮಾಡ್ತಾರೆ. ಈ ಥರ್ಮೋಕೋಲ್ ಅಥವಾ ಬೇರೆ ಯಾವುದಾದ್ರು ಮೆಟೀರಿಯಲ್ ಅನ್ನು ಹಾಕ್ಬಿಟ್ಟು ಫಾಲ್ಸ್ ಸೀಲಿಂಗ್ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಾಂಕ್ರೀಟ್ ರೂಫಿಂದ ಬಂದಂಥ ಹೀಟು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಕೆಳಗಡೆ ಬರೋದಿಲ್ಲ. ಅವಾಗ ರೂಮು ತಣ್ಣಗಿರುತ್ತೆ. ಗೊತ್ತಾಯ್ತಾ? ಸೊ ಇದು ಥರ್ಮಲ್ ಕಂಡಕ್ಟಿವಿಟಿ ಸಂಬಂಧಪಟ್ಟಂಗೆ. ಕೆಲವೊಂದು ಕೇಸಲ್ಲಿ ನಾವು ಹೀಟನ್ನು ತಡಿಬೇಕಾಗುತ್ತೆ, ಕಂಡಕ್ಟಿವಿಟಿನ ಸ್ಟಾಪ್ ಮಾಡಬೇಕಾಗುತ್ತೆ. ಈಗ ರೂಮ್ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ರೂಮ್ ಎಕ್ಸಾಂಪಲ್ನಲ್ಲಿ ನಾವು ಹೀಟನ್ನು ತಡೆದ್ವಿ ಆ್ಯಕ್ಚುಲಿ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿ ಆಗುತ್ತೆ ರೂಮು, ಮಲ್ಕೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಓದೋದಕ್ಕಾಗಲ್ಲ, ಒಂಥರ ಸೆಕೆ ಹೊಡಿತಾ ಇರುತ್ತೆ ಬೇಸಿಗೆ ಕಾಲದಲ್ಲಿ. ಸೊ ಅಂಥ ಕಡೆ ನಾವು ಹೀಟನ್ನು ಕಂಡಕ್ಟ್ ಆಗೋದನ್ನು ತಡಿಬೇಕು, ಹರಿಯೋದನ್ನು ನಿಲ್ಲಿಸಬೇಕು. ಇನ್ನು ಕೆಲವು ಕಡೆ ಹೀಟನ್ನು ಬೇಗ ಹೊರಗಡೆ ಬಿಡಬೇಕು, ರಿಮೂವ್ ಮಾಡಬೇಕು. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಇದ್ದಾವೆ. ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಿ ಥೌಸಂಡ್ಸ್ ಆಫ್ ಜೌಲ್ಸ್ ಆಫ್ ಹೀಟ್ ಈಸ್ ರಿಲೀಸ್ಡ್. ಸಿಕ್ಕಾಪಟ್ಟೆ ಹೀಟ್ ರಿಲೀಸ್ ಆಗ್ತಾ ಇರುತ್ತೆ. ಆ ಹೀಟನ್ನು ಬೇಗ ಹೊರಗಡೆ ತೆಗಿಬೇಕು, ಹೊರಗಡೆ ಕಂಡಕ್ಟ್ ಮಾಡಬೇಕು. ತೆಗೆದುಬಿಟ್ಟು ಆ ನೀರಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ತಳ್ಳಬೇಕು ಆ ಹೀಟನ್ನು. ಇಲ್ಲ ಅಂತಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಬರ್ಸ್ಟ್ ಆಗೋಗ್ಬಿಡುತ್ತೆ. ಎಕ್ಸ್ಪ್ಲೋಡ್ ಆಯಿತು ಅಂದರೆ ಆಗೋ ಅನಾಹುತನೇ ನಮ್ಮ ಇಮ್ಯಾಜಿನೇಷನ್ಗೂ ನಿಲ್ಕೋದಿಲ್ಲ, ಅಂಥ ದೊಡ್ಡ ಅನಾಹುತ ಆಗಿಬಿಡುತ್ತೆ. ಹಾಗಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಇಟ್ ಶುಡ್ ಬಿ ಒನ್ಸ್ ಫಾರ್ ಆಲ್ ಕಂಡಕ್ಟೆಡ್ ಔಟ್ ಆಫ್ ದ ರಿಯಾಕ್ಟರ್. ದೇರ್ ವಿ ಯೂಸ್ ವೆರಿ ಗುಡ್ ರಿಯಾಕ್ಟರ್ಸ್. ಸೊ ಕೆಲವು ಕಡೆ ವೆರಿ ಗುಡ್ ಕಂಡಕ್ಟರ್ಸ್. ಸೊ ಕೆಲವು ಕಡೆ ವೆರಿ ಗುಡ್ ಕಂಡಕ್ಟರ್ಸ್ ಅನ್ನು ಯೂಸ್ ಮಾಡಬೇಕು ಇನ್ ಆರ್ಡರ್ ಟು ರಿಮೂವ್ ದ ಹೀಟ್. ಕೆಲವು ಕಡೆ ವೆರಿ ಬ್ಯಾಡ್ ಕಂಡಕ್ಟರ್ಸ್ ಅನ್ನು ಯೂಸ್ ಮಾಡಬೇಕು ಟು ಸ್ಟಾಪ್ ದ ಹೀಟ್. ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಸೊ ಇದಿಷ್ಟು ಕಂಡಕ್ಷನ್ ಆಫ್ ಹೀಟ್ಗೆ ಸಂಬಂಧಪಟ್ಟಂಗೆ. ಕಂಡಕ್ಷನ್ ಆಯಿತು. ನೆಕ್ಸ್ಟ್ ಮೆಥಡ್ ಏನು ಗೊತ್ತಾ? ಕನ್ವೆಕ್ಷನ್ಗೂ ಕಂಡಕ್ಷನ್ಗೂ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಎರಡೂ ಹೀಟ್ ಟ್ರಾನ್ಸ್ಫರೇನೆ. ಎರಡರಲ್ಲೂ ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುತ್ತೆ. ಎರಡರಲ್ಲೂ ಹೀಟ್ ಗೋಸ್ ಫ್ರಮ್ ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್. ಬಟ್ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಕಂಡಕ್ಷನ್ ಆಗಬೇಕಾದ್ರೆ ಮಾಲಿಕ್ಯೂಲ್ಸ್ ಏನು ಮೂವ್ ಆಗಲಿಲ್ಲ, ಸುಮ್ಮನೆ ಒಂಚೂರು ಬಂದು ಡಿಕ್ಕಿ ಹೊಡೆದು ವಾಪಸ್ಸೋದು, ಒಂಥರ ರಿಲೇ ಪ್ರೋಸೆಸ್ ಆಯಿತು ಅದು. ಈ 4x100 ಮೀಟರ್ಸ್ ರಿಲೇ ಮಾಡ್ತಾರಲ್ಲ, ಒಂದಷ್ಟು ದೂರ ಬರೋದು, ಬ್ಯಾಟನ್ ಕೊಡೋದು, ವಾಪಸ್ ಹೋಗೋದು. ಹಾಗೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಾಂಕ್ರೀಟ್ ಬೋಲನ್ನು ಟ್ರಾನ್ಸ್ಫರ್ ಮಾಡ್ತಿರ್ತಾರಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹಿಂಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಹಾಗೆ. ಸೊ ಮಾಲಿಕ್ಯೂಲ್ಸ್ ಆ್ಯಕ್ಚುಲಿ ದೇ ಆರ್ ನಾಟ್ ಡಿಸ್ಪ್ಲೇಸ್ಡ್ ಫ್ರಮ್ ದ one point to another point, that is conduction. ಆದರೆ ಕನ್ವೆಕ್ಷನ್ನಲ್ಲಿ ಮಾಲಿಕ್ಯೂಲ್ಸ್ ಆರ್ ರಿಯಲಿ ಡಿಸ್ಪ್ಲೇಸ್ಡ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವು ಹರ್ಕೊಂಡು ಹೋಗಿ ಹೀಟನ್ನು ಟ್ರಾನ್ಸ್ಫರ್ ಮಾಡ್ತವೆ. ಹೆಂಗೆ ಅಂತ ಹೇಳ್ತೀನಿ, ಆಮೇಲೆ ಕನ್ವೆಕ್ಷನ್ನಿನ ಡೆಫಿನೇಷನ್ ಹೇಳ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀರಾ, ಇದು ಪಾತ್ರೆ, ನೀರನ್ನು ತೊಗೊಂಡಿದ್ದೀರಾ, ಆಯಿತಾ? ಈ ನೀರನ್ನು ನೋಡಿ, ನಾನು ಪಾತ್ರೆ ಯಾವ ಥರ ತೊಗೊಂಡಿದ್ದೀನಿ, ಫ್ಲ್ಯಾಟ್ ಬಾಟಮನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಈ ಥರ ಆರೋ ಮಾರ್ಕ್ ತೋರಿಸ್ತೆ ಅಂದರೆ ಹೀಟ್ ಐ ಆಮ್ ಸಪ್ಲೈಯಿಂಗ್ ಅಂತ, ಆಯಿತಾ? ಈಗ ನೀರನ್ನು ಕಾಯಿಸ್ತಾ ಇದ್ದೀನಿ. ಏನಾಗುತ್ತೆ ಗೊತ್ತಾ, ಫಸ್ಟು ಈ ಪಾತ್ರೆಯ ತಳದಲ್ಲಿರೋ ನೀರು, ಈ ಪೋರ್ಷನ್ನು ಬೇಗ ಹೀಟ್ ಎನರ್ಜಿಯನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ವೆನ್ ಹೀಟ್ ಈಸ್ ಟೇಕನ್ ಬೈ ದಿಸ್ ಲೇಯರ್ ಆಫ್ ಮಾಲಿಕ್ಯೂಲ್ಸ್, ದೇ ಎಕ್ಸ್ಪ್ಯಾಂಡ್. ವೆನ್ ಟೆಂಪರೇಚರ್ ಇನ್ಕ್ರೀಸಸ್, ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್, ಚಾರ್ಲ್ಸ್ ಲಾ ಪ್ರಕಾರ. ಸೊ ದೀಸ್ ಮಾಲಿಕ್ಯೂಲ್ಸ್ ದೇ ವಿಲ್ ಎಕ್ಸ್ಪ್ಯಾಂಡ್. ವೆನ್ ದೇ ಎಕ್ಸ್ಪ್ಯಾಂಡ್, their volume increases, density decreases. ಸೊ ಈ ಪೋರ್ಷನ್ ಇದ್ದಂಥ ವಾಟರ್ ಮಾಲಿಕ್ಯೂಲ್ಸ್, ಈ ಪೋರ್ಷನ್ ಇದ್ದಂಥ ವಾಟರ್ ಮಾಲಿಕ್ಯೂಲ್ಸ್ ಡೆನ್ಸಿಟಿ ಕಡಿಮೆ ಆಯಿತು. ಅವಾಗ ಅಷ್ಟೂ ಮಾಲಿಕ್ಯೂಲ್ಸ್ ಮೇಲಕ್ಕೆ ಹೋದ್ವು. ಗೊತ್ತಾಯ್ತಾ? ಅಷ್ಟೂ ಮಾಲಿಕ್ಯೂಲ್ಸ್ ಮೇಲಕ್ಕೆ ಹೋದ್ವು. ನೆಕ್ಸ್ಟ್ ಲೇಯರ್ನಲ್ಲಿತ್ತಲ್ಲ ಮಾಲಿಕ್ಯೂಲ್ಸು, ಇದು ಇವಾಗ ಕೆಳಗಡೆ ಬರುತ್ತೆ, ಅದು ಕೆಳಗಡೆ ಬರುತ್ತೆ. ಒನ್ಸ್ ಅಗೇನ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ರಿಸೀವ್ ದ ಹೀಟ್ ಅಂಡ್ ದೇ ಆಲ್ಸೋ ವಿಲ್ ಫ್ಲೋಟ್ ಟು ದ ಸರ್ಫೇಸ್. ಅಂದರೆ ಬ್ಯಾಚ್ ಬೈ ಬ್ಯಾಚ್, ಫಸ್ಟು ಈ ಬ್ಯಾಚ್ ಬಂತು, ಹೀಟನ್ನು ತಗೊಳ್ತು, ಮೇಲಕ್ಕೆ ಹೋಯ್ತು. ನೆಕ್ಸ್ಟ್ ಈ ಬ್ಯಾಚ್ ಬಂತು, ಹೀಟನ್ನು ತಗೊಳ್ತು, ಮೇಲಕ್ಕೆ ಹೋಯ್ತು. ಹಾಗೆ ಬ್ಯಾಚ್ ಬೈ ಬ್ಯಾಚ್ ಬಂದು, ಓಕೆ. ಸೊ ಈ ಪೋರ್ಷನ್ ಹೀಟ್ ಅಪ್ ಆಯಿತು, ನೆಕ್ಸ್ಟ್ ಈ ಪೋರ್ಷನ್, ನೆಕ್ಸ್ಟ್ ಈ ಪೋರ್ಷನ್, ಹಾಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ನೀವು ಬೇಕಾದರೆ ನೋಡಿ, ನೀರು
ಕಾಯಿಸ್ಬೇಕಾದ್ರೆ ಚೆಕ್ ಮಾಡಿ. ಇವೆಲ್ಲ ಸಿಂಪಲ್ ಎಕ್ಸ್ಪರಿಮೆಂಟ್ಸು. ಒಂದು ಪಾತ್ರೆ ನೀರು ಇಟ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಮೇಲ್ಗಡೆ ಮುಟ್ಟಿ ನೋಡಿ ಬಿಸಿಯಾಗಿರುತ್ತೆ, ಆಯಿತಾ. ಹಾಗೆ ಬೆರಳನ್ನು ಡಿಪ್ ಮಾಡಿ ಕೆಳಗಡೆ ತಣ್ಣಗಿರುತ್ತೆ. ಅಂದರೆ ಇಲ್ಲಿ ಏನು ಫಸ್ಟ್ ಬಿಸಿಯಾಗಿತ್ತಲ್ಲ ಆ ಲೇಯರ್ ಮೇಲಕ್ಕೆ ಬಂದಿದೆ, ಇನ್ನೂ ಈ ಲೇಯರ್ಗಳು ಕಾಯೋ ಪ್ರೋಸೆಸ್ಸಲ್ಲಿದ್ದಾವೆ. ಇಲ್ಲಿ ಮಾಲಿಕ್ಯೂಲ್ಸು ಒಂದಾದ್ಮೇಲೆ ಮೇಲಕ್ಕೆ ಹೋಗೋದ್ರ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಇದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಸೊ ನೌ ಕಮ್ಸ್ ದ ಡೆಫಿನೇಷನ್ ಆಫ್ ಕನ್ವೆಕ್ಷನ್. Convection is a method of heat transfer, or convection is a mode of heat transfer in which heat is transferred from one end to another end through actual movement of the molecules. That is the underlining word. ಕನ್ವೆಕ್ಷನ್ ಅಂದರೆ ಏನು? ಇಟ್ ಈಸ್ ಎ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಅದು ಒಂದು ಹೀಟ್ ಟ್ರಾನ್ಸ್ಫರ್ ಆಗುವಂಥ ವಿಧಾನ. ಅಲ್ಲಿ ಏನಾಗುತ್ತೆ, ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಥ್ರೂ ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್. ಕಂಡಕ್ಷನ್ ಈಸ್ ಎ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ವೇರ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ನಾಟ್ ಥ್ರೂ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್. ಅಲ್ಲಿ ಮಾಲಿಕ್ಯೂಲ್ಸ್ ಡಿಸ್ಪ್ಲೇಸ್ ಆಗಲಿಲ್ಲ, ಇಲ್ಲಿ ಮಾಲಿಕ್ಯೂಲ್ಸ್ ಡಿಸ್ಪ್ಲೇಸ್ ಆದವು ಅಷ್ಟೇನೆ. ಗೊತ್ತಾಯ್ತಾ? ಈಗ ಈ ಥರ ಕನ್ವೆಕ್ಷನ್ ಆಗೋದು ಬರೀ ನೀರಿನಲ್ಲಷ್ಟೇ ಅಲ್ಲ, ಈವನ್ ಗಾಳಿ ಕೂಡ, ಅಂದರೆ ಗ್ಯಾಸಲ್ಲೂ ಕೂಡ ಈ ಥರ ಆಗುತ್ತೆ. ನಾವು ಗ್ಯಾಸ್ ಮತ್ತೆ ವಾಟರ್ ಅಥವಾ ಗ್ಯಾಸ್ ಮತ್ತೆ ಲಿಕ್ವಿಡ್ ಎರಡನ್ನು ಸೇರಿ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್ಸ್, ಕನ್ವೆಕ್ಷನ್ ಮೇಜರ್ಲಿ ಟೇಕ್ಸ್ ಪ್ಲೇಸ್ ಇನ್ ಫ್ಲೂಯಿಡ್ಸ್. ನೀವು ಸಮುದ್ರದ ಪಕ್ಕನೋ ಅಥವಾ ನದಿ ಪಕ್ಕನೋ ನಿಂತಿದ್ದಾಗ ನಿಮಗೆ ತಣ್ಣಗನ್ಸುತ್ತೆ, ಅದನ್ನು ನಾವು ಸೀ ಬ್ರೀಸ್ ಅಂತ ಕರಿತೀವಿ. ಏನಕ್ಕೆ ಸೀ ಬ್ರೀಸ್? ಬ್ರೀಸ್ ಅಂದರೆ ಕೂಲ್ ಆಗೋದು ಅಂತ ಅರ್ಥ, ಆಯ್ತಾ. ಏನಕ್ಕೆ ಹಂಗೆ ಆಗುತ್ತೆ ನೋಡಿ, ಡೇ ಟೈಮಲ್ಲಿ ಸೂರ್ಯನ ಶಾಖದಿಂದ ಭೂಮಿ ಕಾಯುತ್ತೆ. ಅರ್ತ್ ವಿಲ್ ಬಿ ಹೀಟೆಡ್ fast. When earth gets heated up fast, ಏರ್ ಅಬೋವ್ ದಿ ಅರ್ತ್ ಸರ್ಫೇಸ್ ಗೆಟ್ಸ್ ಹೀಟೆಡ್ ಅಪ್. ಅದು ಬಿಸಿ ಆಗುತ್ತೆ, ಬಿಸಿ ಗಾಳಿ ಆಗುತ್ತೆ. ಯಾವಾಗ ಬಿಸಿ ಆಗುತ್ತೋ ಅದರ ಡೆನ್ಸಿಟಿ ಕಡಿಮೆ ಆಯಿತು, ಅಲ್ಲಿಂದ ಹರ್ಕೊಂಡು ಎಲ್ಲಿ ಡೆನ್ಸಿಟಿ ಕಡಿಮೆ ಇದೆಯೋ ಆ ಕಡೆ ಹರ್ಕೊಂಡು ಹೋಗುತ್ತೆ. ಬೇಸಿಗೆ ಕಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಯಾವಾಗಾದರೂ ಆಗಿರಲಿ, ಡೇ ಟೈಮಲ್ಲಿ ಬಿಸಿಲಿತ್ತು ಅಂತಂದರೆ ಗಾಳಿ ಬೇಗ ಕಾಯುತ್ತೆ, ಕಾದ್ಬಿಟ್ಟು ಗಾಳಿ ಅಲ್ಲಿಂದ ಬೇರೆ ಕಡೆ ಹೋಗುತ್ತೆ. ಇವಾಗ ಇದು ಅರ್ತ್ ಅಂತ ಕರೆಯೋಣ. ಸರಿ, ದಿಸ್ ಈಸ್ ಅರ್ತ್. ಓಕೆ, ಅರ್ತಿನ ಮೇಲೆ ಸುಮ್ಮನೆ ಒಂದು ಮರ ಬರ್ದಿರ್ತೀನಿ ಅಂದರೆ ಅರ್ತ್ ಇದೆ ಅಂತ ಅರ್ಥ. ಸೊ ಸೂರ್ಯನ ಶಾಖದಿಂದ, ಸೂರ್ಯನ ಬಿಸಿಲಿನ ಶಾಖದಿಂದ ಇಲ್ಲಿ ಗಾಳಿ ಕಾಯುತ್ತೆ, ಕಾದ್ಬಿಟ್ಟು ಇದರ ಡೆನ್ಸಿಟಿ ಕಡಿಮೆ ಆಗಿ ಹರ್ಕೊಂಡು ಮುಂದಕ್ಕೆ ಹೋಗುತ್ತೆ. ಯಾವ ಕಡೆ ಹೋಗುತ್ತೆ? ಎಲ್ಲಿ ಪ್ರೆಷರ್ ಕಡಿಮೆ ಇದೆಯೋ ಅಲ್ಲಿಗೆ ಹೋಗುತ್ತೆ. ನಾರ್ಮಲಿ ಎಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ? ನೀರಿರೋ ಕಡೆ ಪ್ರೆಷರ್ ಕಡಿಮೆ ಇರುತ್ತೆ, ಆಯ್ತಾ. ಸೊ ಇದು ಅಲ್ಲಿಗೆ ಹೋಯ್ತು, ಇಲ್ಲಿರೋ ಗಾಳಿ ಈ ಕಡೆ ಬಂತು. ಗೊತ್ತಾಗ್ತಾ ಇದೆಯಾ? ಸೊ ಹೀಗೆ ಬರೋ ಗಾಳಿ ತಣ್ಣಗಿರುತ್ತೆ. ಇದನ್ನು ನಾವು ಸೀ ಬ್ರೀಸ್ ಅಂತ ಕರಿತೀವಿ. ಸೀ ಬ್ರೀಸ್ ಆಗೋದು ಈ ಕನ್ವೆಕ್ಷನ್ನಿನಿಂದ. ಇನ್ಫ್ಯಾಕ್ಟ್ ನಮಗೆ ಮಳೆ ಬರೋದು ಕೂಡ ಇದೇ ಕಾರಣಕ್ಕೆ. ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಗಾಳಿ ಕಾದ್ಬಿಟ್ಟು ಆ ಡೆನ್ಸಿಟಿ ಕಡಿಮೆ ಆಗಿ ಸಮುದ್ರದ ಕಡೆ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಗಾಳಿ ವಾಟರ್ ವೇಪರನ್ನು ಎಳ್ಕೊಂಡು ಈ ಕಡೆ ಬರುತ್ತೆ. ಹಾಗೆ ಬಂದಂಥ ವಾಟರ್ ವೇಪರೇ ಮೋಡ ಆಗಿ ಕನ್ವರ್ಟ್ ಆಗಿ ಮಳೆ ಸುರಿಯೋದು. ಗೊತ್ತಾಗ್ತಾ ಇದೆಯಾ ನೋಡಿ, ಕನ್ವೆಕ್ಷನ್ನಿಂದ ನಮಗೆ ಎಷ್ಟು ಅನುಕೂಲ ಇದೆ. ಇದನ್ನು ಸೀ ಬ್ರೀಸ್ ಅಂತ ಕರೀತಾರೆ. ರಾತ್ರಿ, ಇದು ಡೇ ಟೈಮು. ರಾತ್ರಿ ಹೊತ್ತು ಏನಾಗುತ್ತೆ, ಇದ್ರ ಉಲ್ಟಾ ಆಗುತ್ತೆ. ರಾತ್ರಿ ಹೊತ್ತು ಈ ಅರ್ತಿಂದ ಸಮುದ್ರದ ಕಡೆ ಹೋಗೋದಿಲ್ಲ, ಆಯ್ತಾ. ಸಮುದ್ರದ ಕಡೆಯಿಂದ ಅರ್ತ್ ಕಡೆಗೆ ಬರುತ್ತೆ ಗಾಳಿ. ಅರ್ತ್ ಫಸ್ಟು, ಯಾಕೆಂತಂದರೆ ಇಲ್ಲಿ ಕೋಲ್ಡ್ ಇರುತ್ತೆ. ಯಾಕೆಂದರೆ ರಾತ್ರಿ ಹೊತ್ತು ಫುಲ್ ಉಲ್ಟಾ. ಡೇ ಟೈಮಲ್ಲಿ ಅರ್ತ್ ಗೆಟ್ಸ್ ಹೀಟೆಡ್ ಅಪ್ ವೆರಿ ಫಾಸ್ಟ್. ನೈಟ್ ಟೈಮ್ ಅರ್ತ್ ಕೂಲ್ಸ್ ಡೌನ್ ವೆರಿ ಫಾಸ್ಟ್. ಬೆಳಿಗ್ಗೆ ಹೊತ್ತು ಭೂಮಿ ಎಷ್ಟು ಫಾಸ್ಟಾಗಿ ಬಿಸಿ ಆಯಿತೋ ರಾತ್ರಿ ಹೊತ್ತು ಅಷ್ಟೇ ಫಾಸ್ಟಾಗಿ ತಣ್ಣಗಾಗುತ್ತೆ. ತಣ್ಣಗಾದಾಗ ಇದು ಲೋ ಪ್ರೆಷರ್. ಈಗ ಸಮುದ್ರದ ಕಡೆಯಿಂದ ಗಾಳಿ ಬೀಸುತ್ತೆ, ಬಿಸಿ ಗಾಳಿ. ಅರ್ತಿಂದ ಸಮುದ್ರದ ಕಡೆಗೆ ಹೋಗುತ್ತೆ ತಂಗಾಳಿ. ಸೊ ಅರ್ತಿಂದ ಸಮುದ್ರದ ಕಡೆ ಹೋಗೋ ತಂಗಾಳಿನ ನಾವು ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ. ಇದು ರಾತ್ರಿ ಹೊತ್ತು ಆಗೋದು. ಬೆಳಿಗ್ಗೆ ಹೊತ್ತು ಸಮುದ್ರದ ಕಡೆಯಿಂದ ಬರುತ್ತಲ್ಲ ತಂಗಾಳಿ, ಬ್ರೀಸ್ ಅಂದರೆ ತಂಗಾಳಿ, ಅದನ್ನು ನಾವು ಸೀ ಬ್ರೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸೀ ಬ್ರೀಸ್, land breeze, both are the examples for convection. I repeat, during daytime earth gets heated up very fast and temperature of the air increases, its volume decreases, so it moves towards the its volume increases, density decreases, it moves towards the sea, ocean, and meanwhile cold air moves towards the earth. This is sea breeze.
Night time earth becomes very cold. Now hot air comes from sea to earth, cold air goes from earth to sea. This is called land breeze. ಗೊತ್ತಾಯ್ತಾ? ಈ ಎರಡರಲ್ಲೂ ಕೂಡ ಮೂವ್ಮೆಂಟ್ ಏನು ಆಗ್ತಾ ಇದೆಯಲ್ಲ ಅದು ನ್ಯಾಚುರಲ್ ಆಗಿ ಆಗ್ತಾ ಇದೆ, ಯಾರು ಗಾಳಿನ ತಳ್ತಾ ಇಲ್ಲ. ಆಮೇಲೆ ಇಲ್ಲಿ ನೀರು ಕಾಯಿಸಿದಾಗಲೂ ಅಷ್ಟೇ ಮಾಲಿಕ್ಯೂಲ್ಸ್ ನ್ಯಾಚುರಲ್ ಆಗಿ ಮೂವ್ ಆದವು, ಅದನ್ನ ಯಾರು ತಳ್ಳಲಿಲ್ಲ. ಈ ಥರ ನ್ಯಾಚುರಲ್ ಆಗಿ ಮೂವ್ ಆದರೆ ಅದನ್ನು ನ್ಯಾಚುರಲ್ ಕನ್ವೆಕ್ಷನ್ ಅಂತ ಕರೀತಾರೆ. ಕೆಲವೊಮ್ಮೆ ನಾವು ಉಫ್ ಅಂತ ಊದಬೇಕು, ಗಾಳಿನ ತಳ್ಳಬೇಕು, ಫ್ಯಾನ್ ಹಾಕಿ ಮುಂದಕ್ಕೆ ಓಡಿಸ್ಬೇಕು, ಅದನ್ನು ಫೋರ್ಸ್ಡ್ ಕನ್ವೆಕ್ಷನ್ ಅಂತ ಕರೀತಾರೆ. ಏರ್ ಕೂಲರ್ ನಿಮ್ಮ ಮನೆಯಲ್ಲಿ ಇರ್ಬೋದು, ಸಮ್ಮರ್ ಟೈಮಲ್ಲಿ ಯೂಸ್ ಮಾಡ್ತಾರೆ. AC ನೋಡಿರ್ಬೋದು, ಅಲ್ಲಿ ಫ್ಯಾನ್ ತಿರುಗ್ತಾ ಇರುತ್ತೆ, ಗಾಳಿನ ಫೋರ್ಸಿಬಲ್ ಆಗಿ ತಳ್ಳುತ್ತೆ. ನಿಮ್ಮ ಕಾರಲ್ಲಿ ಫ್ಯಾನ್ ಹಾಕಿದಾಗ ಗಾಳಿ ತಣ್ಣಗೆ ಬರ್ತಾ ಇರುತ್ತಲ್ಲ, ಅದು ಫೋರ್ಸಿಬಲ್ ಇಟ್ ಈಸ್ ಕಮಿಂಗ್, ದಟ್ ಈಸ್ ಫೋರ್ಸ್ಡ್ ಕನ್ವೆಕ್ಷನ್. ಸೊ ಕನ್ವೆಕ್ಷನ್ ಅಲ್ಲಿ ಎಷ್ಟು ಥರ ಇದೆ? ಎರಡು ಥರ ಇದೆ. ಒಂದು ನ್ಯಾಚುರಲ್ ಕನ್ವೆಕ್ಷನ್, ಲ್ಯಾಂಡ್ ಬ್ರೀಸ್, ಓಕೆ, ಸಿ ಬ್ರೀಸ್. ಇನ್ನೊಂದು ಫೋರ್ಸ್ಡ್ ಕನ್ವೆಕ್ಷನ್, ಯಾವುದು? ಏರ್ ಕೂಲರ್, ಏರ್ ಕಂಡೀಷನರ್. ಆಮೇಲೆ ನಮ್ಮ ಬಾಡಿನಲ್ಲಿ ಬ್ಲಡ್ ಇದೆಯಲ್ಲ, ಬ್ಲಡ್ ಮೂವ್ಮೆಂಟ್ ಈಸ್ ಆಲ್ಸೋ ಎ ಕನ್ವೆಕ್ಷನ್. ಹಾರ್ಟ್ ಈಸ್ ಪಂಪಿಂಗ್, ಪುಷಿಂಗ್ ದ ಬ್ಲಡ್ ಟು ಗೋ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ದಿಸ್ ಈಸ್ ಆಲ್ಸೋ ಫೋರ್ಸ್ಡ್ ಕನ್ವೆಕ್ಷನ್. ಸೊ ಕನ್ವೆಕ್ಷನ್ ಇನ್ನೂ ಒಂದು ಅಪ್ಲಿಕೇಶನ್ ಇದೆ, ಏನು ಟ್ರೇಡ್ ವಿಂಡ್ ಅಂತ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ. ಇನ್ನೂ ಒಂದು ಮೆಥಡ್ ಇದೆ ರೇಡಿಯೇಷನ್ ಅಂತ, ದಟ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಇನ್ ದಿಸ್ ವಿಡಿಯೋ ಐ ಜಸ್ಟ್ ಕನ್ಫೈನ್ ಮೈ ಸೆಲ್ಫ್ ಟು ಓನ್ಲಿ ಟೂ ಮೆಥಡ್ಸ್, ಕಂಡಕ್ಷನ್ ಅಂಡ್ ಕನ್ವೆಕ್ಷನ್. ನಿಮಗೆ ಅನ್ನಿಸ್ಬೋದು ಏನು ಸರ್ ಇಷ್ಟಿಷ್ಟೇ ಪಾಠ ಮಾಡ್ತಾರೆ ಅಂತ. ನನ್ನ ಇಂಟೆನ್ಷನ್ ಇಷ್ಟೇ, ನೀವು ಸ್ವಲ್ಪನೇ ಕಲೀರಿ, ನೀಟಾಗಿ ಕಲೀರಿ. ನೋಡಿ, ನಾನು ಇವಾಗ ಹೇಳಿದಾಗ ಕಂಡಕ್ಷನ್ನು, ಥರ್ಮಲ್ ಕಂಡಕ್ಟಿವಿಟಿ, ಎಕ್ಸ್ಪ್ರೆಷನ್ನು, SI ಯೂನಿಟ್ಟು, ಇಂಪಾರ್ಟೆನ್ಸ್ ಎಲ್ಲ 1 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಬರುವಂಥದ್ದು. ಆಮೇಲೆ ಕನ್ವೆಕ್ಷನ್, ಮೆಕ್ಯಾನಿಸಮ್ ಆಫ್ ಕನ್ವೆಕ್ಷನ್, ಫೋರ್ಸ್ಡ್ ಕನ್ವೆಕ್ಷನ್, ನ್ಯಾಚುರಲ್ ಕನ್ವೆಕ್ಷನ್, ಇವೆಲ್ಲನೂ 2 ಮಾರ್ಕಿಗೆ 1 ಮಾರ್ಕಿಗೆ ಬರುವಂಥದ್ದು. ಎಕ್ಸಾಂಪಲ್ಸ್ ಸೀ ಬ್ರೀಸ್, ಕೋಲ್ಡ್ ಬ್ರೀಸ್, ಲ್ಯಾಂಡ್ ಬ್ರೀಸ್, ಇವೆಲ್ಲ ಈಸಿ ಕಾನ್ಸೆಪ್ಟ್. ಇಷ್ಟನ್ನೇ ಸಾಕು. 20 ನಿಮಿಷ 25 ನಿಮಿಷ ವಿಡಿಯೋ ನೋಡಿ, ಆಮೇಲೆ ಒಂದು 10 ನಿಮಿಷ ಅದನ್ನು ನೀಟಾಗಿ ರಿಕಾಲ್ ಮಾಡಿ ಒಂದು ಸತಿ ಬರೆದು ಬಿಡಿ, ಪಕ್ಕಾ ಆಗ್ಬಿಡ್ತೀರಾ. ಓಕೆ, ಸೊ ಐ ವಿಲ್ ಮೀಟ್ ಯು ಒನ್ಸ್ ಅಗೇನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ವಿತ್ ಕಾನ್ಸೆಪ್ಟ್ ಆಫ್ ರೇಡಿಯೇಷನ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಹಿಯರಿಂಗ್, ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು.